ವೆಲ್ಕಮ್ ಟು MHing ಯೂಟ್ಯೂಬ್ ಚಾನಲ್. ಇವತ್ತು ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ 24 ಬ್ಯಾಚ್ ಆಗಿ ಬಿಸಿನೆಸ್ ಅಡ್ಮಿಷನ್ ಆಗ್ಬೇಕಂತ ಹುಡುಗರಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ ಬಂದಿದ್ವಿ. ಫಸ್ಟ್ ಟೈಮ್ ಅಲ್ಲಿ ಏನಿರುತ್ತೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಅಲ್ಲಿ 4 ಸಬ್ಜೆಕ್ಟ್ ಇರ್ತವೆ. ಆ ಟೈಮ್ ಫಿಸಿಯಾಲಜಿ, ಸೋಷಿಯಲ್, ಸೈಕಾಲಜಿ ಇರುತ್ತೆ. ಅದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬರ್ತವೆ, ಏನೇನು ಬರ್ಬೇಕು ಅಂತ ಇನ್ಫಾರ್ಮೇಶನ್ ಕೊಡ್ತೀವಿ ಫ್ರೆಂಡ್ಸ್. ಇವಾಗ ಫಸ್ಟ್ ಟೈಮ್ ಅಲ್ಲಿ ಬಂದ್ರೆ ಏನು ಫ್ರೆಂಡ್ಸ್, ಸೋಷಿಯಾಲಜಿ, ಸೈಕಾಲಜಿ, ಆ ಟೈಮ್ ಫಿಸಿಯಾಲಜಿ ಇರುತ್ತೆ. ಇವಾಗ ಫಸ್ಟ್ ನಾವು ಅನಾಟಮಿ ನೋಡೋಣ. ಅನಾಟಮಿ ಏನಿರುತ್ತೆ ಫ್ರೆಂಡ್ಸ್ ಅಂದರೆ, ಅನಾಟಮಿಲಿ ಬಂದ್ಬಿಟ್ಟು ಫಸ್ಟು ಇಂಟ್ರೊಡಕ್ಷನ್ ಟು ಅನಾಟಮಿ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಏನು ಬರುತ್ತೆ ಅಂದರೆ ಬೇಸಿಕ್ ಫ್ರೆಂಡ್ಸ್, ಇಂಟ್ರೊಡಕ್ಷನ್ನು, ಪ್ಲೇನ್ಸು, ಬಾಡೀಸು, ಡೆಫಿನೇಷನ್ಸು ಅದರಲ್ಲಿ ಇರುತ್ತೆ. ಅದರಲ್ಲಿ ನೀವು ಬೇಸಿಕ್ಸ್ ಕಲಿತೀರ ಫ್ರೆಂಡ್ಸ್. ಆ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನು ಬರುತ್ತೆ ಅಂತಂದರೆ, ಲಂಗ್ಸ್ ಹೇಗೆ ವರ್ಕ್ ಆಗುತ್ತೆ, ಏನು ಫಂಕ್ಷನ್ಸ್ ಏನು, ಎಲ್ಲ ಸ್ಟ್ರಕ್ಚರ್ ಏನು ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಡೈಜೆಸ್ಟ್ ಸಿಸ್ಟಮ್ ಅಂದರೆ ನಮ್ಮ ಬಾಡಿ ಹೇಗೆ ಇರುತ್ತೆ, ಸ್ಟೊಮಕ್ಕು ಹೇಗೆ ಇರುತ್ತೆ, ಲೆಂತು, ಬಿಡ್ತು, ಹೈಟು ಅದೆಲ್ಲ ಬರುತ್ತೆ. ಅದರಲ್ಲಿ ಬಂದರೆ ಇವೆಲ್ಲ ಅನಾಟಮಿ ಏನು ಫ್ರೆಂಡ್ಸ್ ಅಂದರೆ ಸ್ಟ್ರಕ್ಚರ್ ಎಲ್ಲ ನೋಡ್ಕೋ ಫ್ರೆಂಡ್ಸ್. ಡಯಾಗ್ರಾಮ್, ಸ್ಟ್ರಕ್ಚರು, ಲೆಂತು, ಹೈಟು, ಬಿಡ್ತು ಎಲ್ಲ ನೋಡ್ಕೋ ಫ್ರೆಂಡ್ಸ್. ಇದನ್ನ ಅನಾಟಮಿ ಅಂತ ಫ್ರೆಂಡ್ಸ್. ಸಪೋಸ್ ಇವಾಗ ಫಿಸಿಯಾಲಜಿ ತಗೋಣ. ಫಿಸಿಯಾಲಜಿ ಅಂತ ಏನಂತಂದರೆ ಫಂಕ್ಷನ್ ಫ್ರೆಂಡ್ಸ್. ಇವಾಗ ಲಂಗ್ಸ್ ಬಗ್ಗೆ ನೀವು ಅನಾಟಮಿಲಿ ಸ್ಟ್ರಕ್ಚರ್ ಸ್ಟಡಿ ಮಾಡ್ತೀರಾ. ಅದೇ ಹೇಗಿರುತ್ತೆ, ಎಲ್ಲಿರುತ್ತೆ, ಯಾವ ಜಾಗದಲ್ಲಿ ಇರುತ್ತೆ, ಅದೇ ನೀವು ಫಿಸಿಯಾಲಜಿ ಬಂತಂದ್ರೆ ಅದು ಏನು ಮಾಡುತ್ತೆ, ಯಾವ ಕೆಲಸ ಮಾಡುತ್ತೆ, ಯಾವಾಗ ಮಾಡುತ್ತೆ, ಏನೇ ಕೆಲಸ ಮಾಡುತ್ತೆ, ಅದನ್ನ ಫಿಸಿಯಾಲಜಿ ಓದ್ತೀವಿ ಫ್ರೆಂಡ್ಸ್. ಇಷ್ಟನ್ನೇ ನಾವು ಅನಾಟಮಿ ಫಿಸಿಯಾಲಜಿ ಡಿಫ್ರೆನ್ಸ್ ಕೇಳ್ತೀವಿ ಫ್ರೆಂಡ್ಸ್. ಇವಾಗ ಅನಾಟಮಿಲಿ ಏನು ಓದ್ತೀರಿ ನೀವು, ಅದು ಸ್ಟ್ರಕ್ಚರ್ ಓದ್ತೀರಾ, ಅದು ಎಲ್ಲಿರುತ್ತೆ, ಅದು ಏನು ಮಾಡಿರುತ್ತೆ, ಎಷ್ಟು ಹೈಟ್ ಇರುತ್ತೆ, ಎಷ್ಟು ವೆಯ್ಟ್ ಇರುತ್ತೆ, ಅದೆಲ್ಲ ಓದ್ತೀವಿ ಫ್ರೆಂಡ್ಸ್. ಫಿಸಿಯಾಲಜಿಗೆ ಬಂದರೆ ಏನು ಮಾಡ್ತೀವಿ ಅಂತಂದ್ರೆ, ನೀವು ಅದೇನು ಕೆಲಸ ಮಾಡುತ್ತೆ, ನೀವು ಅದ್ರ ಜಾಗ ಏನು ಎಲ್ಲ ಕಲಿತೀರಿ ಫ್ರೆಂಡ್ಸ್. ಅಷ್ಟು ಅನಾಟಮಿ ಫಿಸಿಯಾಲಜಿ ಡಿಫ್ರೆನ್ಸ್ ಫ್ರೆಂಡ್ಸ್. ಇವಾಗ ಎಕ್ಸಾಮ್ ತೊಗೊಳ್ಳೋಣ. ನಮ್ಮ ಹಾರ್ಟ್ ಟ್ಯೂಟರ್ಸ್ ಎಕ್ಸಾಮ್ ಅವರು ಏನು ಮಾಡ್ತಾರೆ ಅಂತಂದ್ರೆ 37 ಮಾರ್ಕ್ಸಿಗೆ ಅನಾಟಮಿ ಮಾಡ್ತಾರೆ ಫ್ರೆಂಡ್ಸ್. 37 ಅನಾಟಮಿ ಮಾಡ್ತಾರೆ. ಫಿಸಿಯಾಲಜಿ ಬಂದ್ಬಿಟ್ಟು 38 ಮಾರ್ಕ್ಸಿಗೆ ಮಾಡ್ತಾರೆ ಫ್ರೆಂಡ್ಸ್. ಅದರಲ್ಲಿ ನೀವು ಪಾಸ್ ಆಗ್ಬೇಕಂತಂದ್ರೆ ಅನಾಟಮಿಲಿ 17 ತಗೋಬೇಕು ಫ್ರೆಂಡ್ಸ್. ಫಿಸಿಯಾಲಜಿಲಿ 18 ತಗೋಬೇಕು ಫ್ರೆಂಡ್ಸ್. 18 ತೊಗೊಂಡ್ರೆ ನೀವು ಪಾಸ್ ಆಗ್ತೀರಾ. ಆ ಪಾಸ್ ಆಗೋದು ನಾವೆಲ್ಲ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಇವಾಗ ಸೋಷಿಯಲ್ ಸೈಕಾಲಜಿ ಬಂದಂದ್ರೆ ಏನು ಮಾಡ್ತೀವಿ ಅಂದ್ರೆ ಫ್ಯಾಮಿಲಿ, ಮ್ಯಾರೇಜು, ಕಲ್ಚರು ಅದೇ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನು ಫ್ರೆಂಡ್ಸ್, ನೀವು ಫ್ಯೂಚರ್ ಹಿಂದೆ ಇಷ್ಟಲ್ಲಿ ಕಲ್ತಿರಲ್ಲ ಫ್ರೆಂಡ್ಸ್, ಅಂದರೆ ಹೈಸ್ಕೂಲಲ್ಲಿ ಕಲ್ತಿರೋ ಅದೇ ಇರುತ್ತೆ ಫ್ರೆಂಡ್ಸ್. ಅಂದರೆ ಸೋಷಿಯಲ್ ಸಮಾಜ ಏನು ಕಲ್ತಿದ್ರು ಅದರಲ್ಲಿ ಒಂದು 50% ಕವರ್ ಆಗುತ್ತೆ ಫ್ರೆಂಡ್ಸ್. ನೀವು ಅದರಲ್ಲಿ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿದೆ, ಅದರಲ್ಲಿ ನೀವು ಇದರಲ್ಲಿ ಚೆನ್ನಾಗಿ ಓದ್ಬಿಡ್ತೀರ. ಸೈಕಾಲಜಿ ಏನಂತಂದ್ರೆ ನಿಮಗೆ ಇವಾಗ ಕಲಿತಿದ್ರಲ್ಲ ಅದೇನಾಗಲ್ಲ ಫ್ರೆಂಡ್ಸ್, ಅದು ಈಸಿ ಇರುತ್ತೆ, ಸ್ವಲ್ಪ ನೋಡ್ಕೋಬೇಕಷ್ಟೇ ನೀವು. ಇದರಲ್ಲಿ ಅದರಲ್ಲಿ ಏನಿರುತ್ತಂದ್ರೆ ನೀವು ಮೋಟಿವೇಶನ್ಸು, ಥಿಯರೀಸು ಬರೀ ಅವೇ ಇರುತ್ತೆ ಫ್ರೆಂಡ್ಸ್. ಇವು ಅಷ್ಟೇ ಫ್ರೆಂಡ್ಸ್. ಅನಾಟಮಿ ಫಿಸಿಯಾಲಜಿ ಏನಿರುತ್ತೋ ಅವು. ಇವಾಗ ಸೈಕಾಲಜಿ 37 ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಸೋಷಿಯಲ್ 38 ಮಾರ್ಕ್ಸ್ ಇರುತ್ತೆ. ಒಂದೊಂದು ಮಾರ್ಕ್ ಡಿಫ್ರೆನ್ಸ್ ಆಗುತ್ತೆ. ಇದರಲ್ಲಿ ಏನಿರುತ್ತೆ ಅಂದರೆ ನೀವು ನಮ್ಮ ಸಮಾಜದಲ್ಲಿ ಏನಿದೆ, ಜನ ಹೆಂಗಿದ್ದಾರೆ, ಜನರ ಬಿಹೇವಿಯರ್ ಏನು. ನೀವು ಸೈಕಾಲಜಿಗೆ ಬಂತಂದ್ರೆ ಒಬ್ಬ ಮನುಷ್ಯನ ವರ್ತನೆ ಏನು, ಆ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನ, ಅವ ಮನುಷ್ಯನ ಮನಸ್ಥಿತಿ ಹೇಗಿದೆ, ಅವ ಹೇಗೆ ನಡ್ಕೊಂತಾನ, ಅದನ್ನು ಸೈಕಾಲಜಿ ಸ್ಟಡಿ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ನಿಮಗೆ ಬುಕ್ಸು ಸ್ಟಡಿ ಮಾಡಿಕ್ಕೆ ಯಾವ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇವಾಗ ನಮಗೆ ಸೈಕಾಲಜಿ ಬಂದ್ಬಿಟ್ಟು RK ಶ್ರೀವಣ ಅಂತ ಇದೆ ಒಂದು ಫ್ರೆಂಡ್ಸ್. RK ಶ್ರೀವಣ ಅಂತ ಇದೆ. ಅದು ನಿಮಗೆ ಸ್ಟಡಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಬುಕ್ಸು. ಅದು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಇದೆ. ಎಲ್ಲ ನಿಮಗೆ ಇಂಪಾರ್ಟೆಂಟ್ ಎಲ್ಲ ಟಿಕ್ ಆಗಿರ್ತಾರೆ ಅಲ್ಲಿ. ಇಂಟು ಪಾಯಿಂಟು ನಿಮಗೆ ಎಲ್ಲ ಕ್ವಶನ್ಸೇ ತೆಗ್ದಿರ್ತಾರೆ ಫ್ರೆಂಡ್ಸ್. ಅವನ್ನ ನೀವು ಸ್ಟಡಿ ಮಾಡಿ ಅದೇ ಸಾಕು. RK ಶ್ರೀವಣ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಸೋಷಿಯಾಲಜಿ ಬಂತಂದ್ರೆ ಐಕ್ಲೈಮೇಟ್ ಇದೆ ನೋಡಿ ಫ್ರೆಂಡ್ಸ್. ಐಕ್ಲೈಮೇಟು ತುಂಬ ಚೆನ್ನಾಗಿದೆ. ಅದು ನಿಮಗೆ ಎಲ್ಲ ಇರುತ್ತೆ, ನಿಮಗೆ ಎಕ್ಸ್ಟ್ರಾನೂ ಇರುತ್ತೆ, ನಿಮಗೆ ನಾಲೆಡ್ಜ್ ಎಲ್ಲ ಚೆನ್ನಾಗಿರುತ್ತೆ. ಯಾಕೆಂದರೆ ನಿಮ್ಗೆ ಅಲ್ಲಿ ಕಲ್ತಿರ್ತಾರಲ್ಲ, ಒಂಚೂರು ನಿಮ್ಗೆ ಅದ್ರ ಬಗ್ಗೆ ಬಂದಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೋಷಿಯಾಲಜಿ ಬಂದ್ಬಿಟ್ಟು ಐಕ್ಲೈಮೇಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಅನಾಟಮಿ ಬಂದು ಇದು ಫ್ರೆಂಡ್ಸ್, ಇದು ಗಮನ ಕೊಡ್ಬೇಕಾಗಿತ್ತು ಅನಾಟಮಿಗೆ. ಅನಾಟಮಿ ಬಂದ್ಬಿಟ್ಟು ನೀವು ಏನು ಹೋಗ್ತೀವಿ ಅಂದರೆ ಮಣಿಪಾಲ್ ಮ್ಯಾನ್ಯುಯಲ್ ಆಫ್ ಅನಾಟಮಿ ಇರುತ್ತೆ. ಇದು ನಿಮಗೆ ನಮ್ಮ ಕರ್ನಾಟಕನೇ ಆತವರು ಬರೆದಿರೋರು. ಅದು ನಿಮಗೆ ಓದಿದ್ರೆ ಸಂಪತ್ ಮಧ್ಯಸ್ಥ ಅಂತ ನೋಡ್ರಿ. ಅದು ಅನಾಟಮಿ ಮಣಿಪಾಲ್ ಮ್ಯಾನ್ಯುಯಲ್ ಫಿಸಿಯಾಲಜಿ ಬುಕ್ ಹೆಸರು. ಆ ಥರ ನೋಡಿ ಸಂಪತ್ ಮಧ್ಯಸ್ಥ ಅಂತ. ಈ ಬುಕ್ ನೋಡಿ ಫ್ರೆಂಡ್ಸ್. ಈ ಬುಕ್ ಒಂಚೂರು ನಿಮಗೆ ರೆಫರ್ ಮಾಡಿರಿ. ಆ ಬುಕ್ ರೆಫರ್ ಮಾಡಿದ್ರೆ ನಿಮ್ಗೆ ಒಂಚೂರು ಐಡಿಯಾ ಬರುತ್ತೆ. ಸ್ಟಾರ್ಟಿಂಗ್ ಅನಾಟಮಿ ಓದ್ತಿರ್ತಾರೋ ಸ್ವಲ್ಪ ಡಿಫಿಕಲ್ಟಿ ಫೀಲ್ ಆಗುತ್ತೆ. ಒಂದ್ಸಲ ನೋಡ್ತಾ ಸ್ಟಡಿ ಮಾಡಿರಿ. ನೀವು ಡಯಾಗ್ರಾಮ್ ತೆಗೀರಿ, ಬಿಡಿಸಿ ನೋಡ್ರಿ. ಡಯಾಗ್ರಾಮ್ ಒಂದು ತೆಗಿತಿರ್ಬೇಕು ಫ್ರೆಂಡ್ಸ್. ನೀವು ಖಾಲಿ ಇದ್ದಾಗೆಲ್ಲ ಡಯಾಗ್ರಾಮ್ ತೆಗಿಬೇಕು. ಆ ಡಯಾಗ್ರಾಮ್ ತೆಗೆದು ಫೈಲ್ ನೋಡ್ಕೋಬೇಕು ಫ್ರೆಂಡ್ಸ್. ಅವಾಗ ನಿಮ್ಗೆ ಅನಾಟಮಿ ಬರ್ತದೆ. ಫಿಸಿಯಾಲಜಿ ಬಂದು ಏನು ಮಾಡ್ತೀವಿ ಅಂತಂದ್ರೆ ವೆಂಕಟೇಶ್ ಸುಧಾಕರ್ ಅಂತ ಒಂದು ಬುಕ್ಸ್ ಇದೆ ಫ್ರೆಂಡ್ಸ್. ಆ ಬುಕ್ಸ್ ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಎಲ್ಲ ಸೀನಿಯರ್ಸ್ ಎಲ್ಲ ಸ್ಟಡಿ ಮಾಡಿ ನಮ್ಮ ಟೀಚರ್ಸ್ ಎಲ್ಲ ರೆಫರ್ ಮಾಡ್ತಾರೆ ಫ್ರೆಂಡ್ಸ್. ಆ ಬುಕ್ಕು ನಿಮಗೆ ಸರ್ ಟ್ರೈ ಮಾಡಿ ಫ್ರೆಂಡ್ಸ್. ಆ ಬುಕ್ಕು ಚೆನ್ನಾಗಿರುತ್ತೆ ಓದಲಿಕ್ಕೆ. ಪಾಯಿಂಟ್ಸ್ ಇರುತ್ತೆ. ನಿಮಗೆ ಆರ್ಗ್ಯೂಸ್ ಎಲ್ಲ ಅದೇ ಫಾಲೋ ಮಾಡುತ್ತೆ. ಆ ಬುಕ್ಸು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಮುಂದೆ ಬರ್ತಕ್ಕಂಥ ವೀಡಿಯೋಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಹೇಗೆ ಎಕ್ಸಾಮು ಪಾಸ್ ಆಗಬೇಕು, ಹೇಗೆ ಟ್ರಿಕ್ಸ್ ಇರಬೇಕು, ನಿಮಗೆ ಲ್ಯಾಬಲ್ಲಿ ಏನು ಮಾಡಬೇಕು, ಇಂಟರ್ನಲ್ಸ್ ಏನು ಮಾಡಬೇಕು, ಎಕ್ಸ್ಟರ್ನಲ್ಸ್ ಏನು ಮಾಡಬೇಕು, ನಿಮಗೆ ಎಕ್ಸಾಮಿಗೆ ಏನು ಮಾಡಬೇಕು, ಹೇಗೆ ಪಾಸ್ ಆಗಬೇಕು ಅಂತ ಹೇಳ್ತೀವಿ ಫ್ರೆಂಡ್ಸ್. ಓಕೆ, ಧನ್ಯವಾದ ಫ್ರೆಂಡ್ಸ್.